ಸುದ್ದಿಗೋಷ್ಠಿ ನಡಪಾದ ಪಾತೆರ್ನ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕದ ಸಂಚಾಲಕರು ಶಂಶುದ್ದೀನ್ ಭಾರತಡು ಕೊರೋನಾ ಸೋಂಕು ದಿನದ ದಿನ ಹೆಚ್ಚಾವುದುಂಡು. ಈ ನಡುಟು ಸೋಂಕುಗು ಲಸಿಕೆ ಇಚ್ಚಾದೆ ಒಪ್ಪುನಿ ನನಲಾತು ಸಂಕಷ್ಟ ಕಾರಣ ಆತಂಡು. ಈ ಬುಲೆಚಿಲ್ದ ನಡುಟು ಪ್ಲಾಸ್ಮಾ ಥೆರಪಿ ಪನ್ಪಿನ ಚಿಕಿತ್ಸೆ ಕೊರೋನಾ ವಿರುದ್ಧ ಹೋರಾಟಗು ಸಂಜೀವಿನಿ ರೂಪಡು ತೋಚೊಂದುಂಡು. ಕೊರೋನಾದ ಹುಷಾರ ಐನಕ್ಲು ಇತ್ತೆ ಪ್ಲಾಸ್ಮಾ ದಾನಗು ಒಲವು ತೋಚಾದೆರು. ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕದ ನೇತೃತ್ವಡು ಇತ್ತೆ ಪ್ಲಾಸ್ಮಾ ದಾನ ಮಲ್ಪನ ಜಾಗೃತಿನ ಪುಟ್ಟಾವುದಿಲ್ಲ. ಇನ್ನಿತ ಒಟ್ಟಿಗೆ ಬ್ಲಡ್ ಹೆಲ್ತ್ ಕೇರ್ ಸದಸ್ಯರು ಬೆಂಗಳೂರಿಗೂ ಹೋದು ಪ್ಲಾಸ್ಮಾ ದಾನ ಮಲ್ತದು ಬಾಕಿ ದಾಖಲೆಗೂ ನೆರವಾತಿರ್ಪಂಡು ತಿಳಿಪಾಯಿರು. ನಮ್ಮ ಸೇವೆ ಇಲ್ಲಿ ಜನರಿಗೋಸ್ಕರ ರಕ್ತದಾನವನ್ನು ಮಾಡುವಂತಹ 62 ಕ್ಯಾಂಪ್ಗಳನ್ನು ನಾವು ಮಾಡಿದ್ದೀವಿ. ಈಗಾಗಲೇ ಮೊನ್ನೆ ಭಾನುವಾರ ಕೂಡ ಇಲ್ಲಿ ಉಳ್ಳಾಲದ ಮಂಚಿದ ಪ್ರದೇಶದಲ್ಲಿ ಸಪೋರ್ಟ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಹೇಳಿ ಅವರಿಗೆ ಜಾಯಿಂಟ್ ಆಗಿ ವೆನ್ಲಾಕ್ ಆಸ್ಪತ್ರೆಗೆ ಒಂದು 63 ಯೂನಿಟ್ಸ್ ಬ್ಲಡ್ ಅನ್ನು ಕಲೆಕ್ಟ್ ಮಾಡಿಕೊಟ್ಟಿದ್ದೇವೆ. ಯಾವುದೇ ಸಾಮಾಜಿಕವಾಗಿ ಏನಕ್ಕಿದ್ದರೂ ಕೂಡ ನಾವು ಅದಕ್ಕೆ ಸ್ಪಂದನೆ ಮಾಡ್ತೇವೆ. 24/7 ನಮ್ಮ ಸದಸ್ಯರು ಆನ್ಲೈನ್ ಆಕ್ಟಿವ್ ಆಗಿ ಇರ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾಗರಿಕರಿಗೆ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವುದೇ ಒಂದು ತೊಂದರೆಗಳಿದ್ರೆ ನಮ್ಮ ವೆಬ್ಸೈಟ್ ಕೂಡ ಉಂಟು, www.bloodhealthcare.org. ದಯವಿಟ್ಟು ಸಂಪರ್ಕಿಸಬಹುದು. ನಾವು ಖಂಡಿತವಾಗಿ ನಮ್ಮಿಂದ ಆಗುವಂತಹ ಸಣ್ಣ ಅಲಿಲ ಸೇವೆಯನ್ನು ನಾವು ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ಈ ಮೂಲಕ ಭರವಸೆ ಕೊಡ್ತಾ ಇದ್ದೇವೆ. ಕೋವಿಡ್ ಹುಷಾರಾಯಿನ ನವಾಸ್ ಪಾತಿರಂದು ಪ್ರಸ್ತುತ ಲಸಿಕೆ ಬೊಕ್ಕ ಮರ್ದಿ ಇಚ್ಚಾದಿನ ಕೊರೋನಾ ವೈರಸ್ಗೆ ಈತನೇಟ ಲಕ್ಷಾಂತರ ಜನ ಮರಣ ಪಡೆದಿದ್ದು ಲಸಿಕೆ ಬೊಕ್ಕ ಮರ್ದಿ ಇಚ್ಚಾದೆ ಸೀಕ್ ದಾಖಲೆಗೆ ವಾ ಚಿಕಿತ್ಸೆ ಕೊರಡು ಪನ್ಪಿನ ಗೊಂದಲ ವೈದ್ಯರಿಡ ಉಂಡು. ಇನ್ನದ ನಡುಟು ಕೆಲವು ದೇಶಲ ನಡೆದಿನ ಪ್ಲಾಸ್ಮಾ ಥೆರಪಿ ಚಿಕಿತ್ಸೆ ಸೋಂಕಿತರೆಡ ಸಕಾರಾತ್ಮಕ ಚೇತರಿಕೆಯನ್ನು ಕಾಣದಿತ್ತದು. ಇಂದುವೇ ಪ್ಲಾಸ್ಮಾ ಥೆರಪಿ ಇತ್ತೆ ಕೊರೋನಾ ವೈರಸ್ ಕಮ್ಮಿ ಮಲ್ಪರೆ ಸಂಜೀವಿನಿ ಯಾವೊಂದುಂಡು ಪಂಡು ತೆರಿಪಾಯಿರು. ಕರ್ನಾಟಕ ಬ್ಲಡ್ ಹೆಲ್ತ್ ಕೇರ್ದ ಅಧ್ಯಕ್ಷರು ನಜೀರ್ ಹುಸೇನ್, ಪದಾಧಿಕಾರಿಗಳು ಅಬ್ದುಲ್ ಜಲೀಲ್ ಮಾಸ್ತಿಕಟ್ಟೆ, ಶಾಕಿರ್ ಹುಸೇನ್ ಸುದ್ದಿಗೋಷ್ಠಿಯೊಟ್ಟಿಗೆ ಎತ್ತರು.